ಹಾಯ್ ಹಲೋ, ನಾನು ನಿಮ್ಮ ಚನ್ನಬಸವಯ್ಯ ಹುರುಳಿಯಾಳ್ಮಠ, ಬಳ್ಳಾರಿಯ ಶ್ರೀಮತಿ ಸರಳಾದೇವಿ ಸತೀಶ್ಚಂದ್ರ ಅಗರ್ವಾಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸ್ವಾಯತ್ತ ಇಲ್ಲಿನ ಅರ್ಥಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇಂದು ಬಹಳ ದಿನಗಳ ನಂತರ ನಿಮ್ಮ ಮುಂದೆ ಬಂದಿದ್ದೇನೆ. ಇಂದು ಹೊಸ ವಿಷಯವನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೇನೆ. ಈ ವಿಷಯವು ಭಾರತದ ಅರ್ಥವ್ಯವಸ್ಥೆಯಲ್ಲಿ ಬರ್ತದೆ, ಕೃಷಿ ಅರ್ಥಶಾಸ್ತ್ರದಲ್ಲಿ ಬರ್ತದೆ, ಭೂಗೋಳಶಾಸ್ತ್ರದಲ್ಲಿ ಬರ್ತದೆ, ಜನರಲ್ ನಾಲೆಡ್ಜಲ್ಲಿ ಬರ್ತದೆ. ಎಲ್ಲ ವಿಷಯಗಳಲ್ಲೂ ಈ ವಿಷಯ ಬಂದೇ ಬರ್ತದೆ. ಭಾರತದ ಕೃಷಿಯ ಲಕ್ಷಣಗಳು, ಸೈಲೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಅಗ್ರಿಕಲ್ಚರ್. ಭಾರತ ವಿಶೇಷವಾದ ಕೃಷಿಯ ಲಕ್ಷಣಗಳನ್ನು ಹೊಂದಿದೆ. ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಭಾರತದಲ್ಲಿ ಕೃಷಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡು ಬಂದಿದೆ. ಮಹತ್ವವನ್ನು ಪಡೆದುಕೊಂಡು ಬಂದಿದ್ದಾಗ್ಯೂ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗಿಲ್ಲ. ಯಾವ ಕಾರಣಗಳು, ಏನು ವಿಶೇಷ ಲಕ್ಷಣಗಳನ್ನು, ವಿಶೇಷ ಲಕ್ಷಣಗಳ ಕಾರಣದಿಂದಲೇ ಅದು ಹಿಂದುಳಿದಿದೆ. ಭಾರತದ ಕೃಷಿ ಸಾಕಷ್ಟು ಹಿಂದುಳಿದಿದೆ. ಮುಂದುವರೆದ ರಾಷ್ಟ್ರಗಳ ಕೃಷಿಗೆ ಹೋಲಿಸಿದಲ್ಲಿ ಭಾರತದ ಕೃಷಿ ಸಾಕಷ್ಟು ಹಿಂದುಳಿದಿದೆ. ಯಾಕೆ ಹಿಂದುಳಿದಿದೆ, ಏನು ಉಳಿದಿದೆ, ಅವೆಲ್ಲವೂ ಲಕ್ಷಣಗಳನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ. ನಮ್ಮ ಭಾರತದ ಕೃಷಿ ಯಾಕೆ ಹಿಂದುಳಿದಿರ್ತಕ್ಕಂಥದ್ದನ್ನು ಈ ಲಕ್ಷಣಗಳ ಅಧ್ಯಯನ ಮಾಡಿದರೆ ನಮಗೆ ಗೊತ್ತಾಗ್ತದೆ. ಏನೇನು ಭಾರತದ ಕೃಷಿಯ ಲಕ್ಷಣಗಳು ಏನೇನು. ಮೊದಲನೇದಾಗಿ, ಭಾರತದಲ್ಲಿ ಕೃಷಿ ಜೀವನಾಧಾರವಾದದ್ದಾಗಿದೆ. ನಾವು ಜೀವನಾಧಾರ ಕೃಷಿ ಅಂತ ಕರಿತೇವೆ. ಏನು ಜೀವನಾಧಾರ ಕೃಷಿ ಅಂತಂದರೆ, ಬಹಳಷ್ಟು ಜನಕ್ಕೆ ಕೃಷಿ ಜೀವನೋಪಾಯವಾಗಿದೆ. ತಮ್ಮ ಜೀವನೋಪಾಯಕ್ಕಾಗಿ ಕೃಷಿಯನ್ನು ಅವಲಂಬಿಸಿದ್ದಾರೆ. ಅದಕ್ಕಿಂತಲೂ ಮಿಗಿಲಾಗಿ ಬಹಳಷ್ಟು ಜನ ಕೃಷಿಕರು ತಮ್ಮ ಬೆಳೆಯ ಭಾಗಶಃ ಪಾಲನ್ನು ಆಹಾರಕ್ಕಾಗಿ ಬೆಳೆಸ್ತಾರೆ. ಅಂದರೆ ತಮ್ಮ ಜೀವನೋಪಾಯಕ್ಕಾಗಿ ಭೂಮಿಯನ್ನು ಬಳಸ್ಕೊಳ್ತಾ ಇದ್ದಾರೆ. ಅಂದರೆ ಭೂಮಿಯಲ್ಲಿ ಬೆಳೆದ ಬಹುಪಾಲು ಬೆಳೆಯನ್ನು ತಾವೇ ಇಟ್ಕೊಳ್ತಾರೆ. ತಮ್ಮ ಸ್ವ ಅನುಭವಕ್ಕಾಗಿ ಉಳಿಸ್ಕೊಳ್ತಾರೆ. ಅನುಭವಕ್ಕಾಗಿ ಉಳಿಸ್ಕೊಂಡು ಅವರು ಉಳಿದದ್ದನ್ನು ಅಲ್ಪ ಸ್ವಲ್ಪ ಉಳಿದ್ರೆ ಮಾರಾಟ ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ. ಹಾಗಾಗಿ ಭಾರತದಲ್ಲಿ ಕೃಷಿ ಇಂದಿಯೂ ಕೂಡ ಜೀವನಾಧಾರವಾದ ಒಂದು ವಲಯವಾಗಿದೆ. ನೆಕ್ಸ್ಟ್, ಎರಡನೇ ಪಾಯಿಂಟು, ಜನಸಂಖ್ಯೆಯ ಭಾರೀ ಒತ್ತಡ. ಕೃಷಿಯ ಮೇಲೆ ಜನಸಂಖ್ಯೆಯ ಒತ್ತಡವನ್ನು ಕಾಣ್ತೇವೆ. ಇವತ್ತಿಗೂ ಕೂಡ ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ 70% ಜನ ಭಾರತದಲ್ಲಿ ತಮ್ಮ ಜೀವನೋಪಾಯಕ್ಕಾಗಿ ಕೃಷಿಯನ್ನು ಅವಲಂಬಿಸಿದ್ದಾರೆ. ಪ್ರತ್ಯಕ್ಷವಾಗಿ ಬಹಳಷ್ಟು ಜನ ಅವಲಂಬಿಸಿದ್ದಾರೆ, ಪರೋಕ್ಷವಾಗಿ ಬಹಳಷ್ಟು ಜನ ಅವಲಂಬಿಸಿದ್ದಾರೆ. ಆದಾಗ್ಯೂ ಕೂಡ ನಮ್ಮಲ್ಲಿ ಕೃಷಿ 70% ಜನ ತಮ್ಮ ಜೀವನೋಪಾಯಕ್ಕಾಗಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಿಮಗೆ ಕೃಷಿಯನ್ನು ಅವಲಂಬಿಸಿದ್ದಾರೆ. ಏನಾಗ್ತಾ ಇದೆ ಅಂತಂದರೆ, 1951ರಲ್ಲಿ ಪ್ರತಿಯೊಬ್ಬರಿಗೆ 0.30 ಹೆಕ್ಟೇರ್ ಇದ್ದಂತಹ ಭೂಮಿಯ ಪ್ರಮಾಣ ಒತ್ತಡದ ಕಾರಣದಿಂದ ಅದು ಇತ್ತೀಚೆಗೆ 0.10 ಆಗಿದೆ, 0.10 ಆಗೋಗಿದೆ. ಅಂದರೆ ಭೂ ಹಿಡುವಳಿಯ ಪ್ರಮಾಣ, ಪ್ರತಿ ತಲಾವಾರು ಭೂಮಿಯ ಪ್ರಮಾಣ ಬಹಳಷ್ಟು ಇಳಿಕೆಯಾಗೋಗಿದೆ. ಇದಕ್ಕೆ ಜನರು ತಮ್ಮ ಜೀವನೋಪಾಯಕ್ಕಾಗಿ ಕೃಷಿಯನ್ನು ಅವಲಂಬಿಸಿರ್ತಕ್ಕಂಥದ್ದು ಒಂದು ಪ್ರಮುಖ ಕಾರಣವಾದರೆ, ಅದಕ್ಕಿಂತಲೂ ಇನ್ನೂ 2 ಕಾರಣಗಳಿದೆ. ಯಾವ್ಯಾವಪ್ಪ ಅಂತಂದರೆ, ನಗರೀಕರಣ ಮತ್ತು ಕೈಗಾರಿಕೀಕರಣ. ಕೃಷಿಯ ಭೂಮಿಯನ್ನು ನಗರಗಳು ಮತ್ತು ಕೈಗಾರಿಕೆಗಳು ಅತಿಕ್ರಮಿಸ್ತಾ ಇದ್ದಾವೆ. ದೇ ಆರ್ ಎನ್ಕ್ರೋಚಿಂಗ್. ನಮಗೆ ಭವಿಷ್ಯದ ಯೋಚನೆ ಇಲ್ಲ. ನಾವು ನಾಳೆ ಆಹಾರ ಧಾನ್ಯಗಳಿಗೆ ಏನು ಮಾಡಬೇಕು? ನಾವು ಜನಸಂಖ್ಯೆ ಒಂದು ಕಡೆ ಹೆಚ್ಚಾಗ್ತಾ ಇದೆ. ಆ ಜನಸಂಖ್ಯೆಗೆ ಫೀಡ್ ಮಾಡಬೇಕಂತಂದರೆ ಭೂಮಿಯ ಪ್ರಮಾಣ ಹೆಚ್ಚು ಮಾಡಬೇಕು, ಸಾಗುವಳಿಯ ಪ್ರಮಾಣ ಹೆಚ್ಚಾಗಬೇಕು. ಆದರೆ ನಾವೇನು ಮಾಡ್ತಾ ಇದ್ದೇವೆ? ಇನ್ ದ ನೇಮ್ ಆಫ್ ಅರ್ಬನೈಸೇಷನ್ ಆ್ಯಂಡ್ ಇಂಡಸ್ಟ್ರಿಯಲೈಸೇಷನ್ ವಿ ಆರ್ ಎನ್ಕ್ರೋಚಿಂಗ್ ಅಗ್ರಿಕಲ್ಚರಲ್ ಲ್ಯಾಂಡ್ಸ್. ಭೂಮಿಯನ್ನು ನಾವು ಸ್ವಹ ಮಾಡ್ತಾ ಇದ್ದೇವೆ. ಅಂದರೆ ಭೂಮಿಯ ಮೇಲೆ ಒತ್ತಡ ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಇದೆ. ನೆಕ್ಸ್ಟ್, ಊಳಿಗಮಾನ್ಯ ಪದ್ಧತಿಯ ಉತ್ಪಾದನಾ ವಿಧಾನ. ಭಾರತದಲ್ಲಿ ಇಂದಿಯೂ ಕೂಡ ನಾವು ಊಳಿಗಮಾನ್ಯ ಪದ್ಧತಿಯ ಉತ್ಪಾದನಾ ವಿಧಾನವನ್ನು ಕಾಣ್ತೇವೆ. ಏನು ಊಳಿಗಮಾನ್ಯ ಪದ್ಧತಿ ಅಂದರೆ, ಅಲ್ಲಿ ಮಾಲೀಕ ಮತ್ತು ಗುಲಾಮ ಅಂತಕ್ಕಂಥ ವ್ಯವಸ್ಥೆ ಇರ್ತಿತ್ತು ಊಳಿಗಮಾನ್ಯ ಪದ್ಧತಿಯಲ್ಲಿ. ಇಲ್ಲಿ ಭೂಮಾಲೀಕ ಮತ್ತು ಸಾಗುವಳಿದಾರ ಅಂತಕ್ಕಂಥ, ಗೇಣಿದಾರ ಅಂತಕ್ಕಂಥ ಕಲ್ಪನೆ ಬಂದು ಹೋಗ್ಬಿಟ್ಟಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರದಲ್ಲೂ ಕೂಡ ಯಾವುದೇ ಬದಲಾವಣೆ, ಅಂತಹ ಮಹತ್ತರವಾದ ಬದಲಾವಣೆಗಳು ಯಾವುವು ಆಗಿಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಜಮೀನ್ದಾರರು ಅಸ್ತಿತ್ವದಲ್ಲಿದ್ದರು. ಅವ್ರ ಕೈ ಕೆಳಗೆ ಗೇಣಿದಾರರು ಕೆಲಸವನ್ನು ಮಾಡ್ತಾಯಿದ್ರು. ಜಮೀನ್ದಾರರು ಇದ್ದರು. ಜಮೀನ್ದಾರರ ಕೆಳಗಡೆ
ಜಮೀನ್ದಾರರು ಭೂಮಾಲೀಕರಾಗಿರ್ತಾ ಇದ್ರು, ಅವರ ಕೆಳಗಡೆ ಏನು ಗೇಣಿದಾರರು ಭೂಮಿಯನ್ನು ಸಾಗುವಳಿ ಮಾಡ್ತಾ ಇದ್ರು. ಈಗೇನಾಗಿದೆ, ಅವರ ಬದಲಿಗೆ ಭೂಮಾಲೀಕರು ಹುಟ್ಟುಕೊಂಡಿದ್ದಾರೆ, ಸಾಹುಕಾರರು ಹುಟ್ಟುಕೊಂಡಿದ್ದಾರೆ. ಅವರು ನಿಮಗೆ ಭೂಮಿಯ ಒಡೆತನದ ಹಕ್ಕನ್ನು ಹೊಂದಿರ್ತಾರೆ ಮತ್ತು ಸಾಕಷ್ಟು ಕೃಷಿ ಕಾರ್ಮಿಕರು ಕೆಲಸವನ್ನು ಮಾಡ್ತಾ ಇರ್ತಾರೆ. ಸ್ವಾತಂತ್ರ್ಯಾನಂತರ ಹಲವಾರು ರಾಜ್ಯಗಳು ಭೂ ಸುಧಾರಣಾ ಕಾನೂನುಗಳನ್ನು ಜಾರಿಗೊಳಿಸಿದ್ದಾವೆ. ಭೂ ಸುಧಾರಣಾ ಕಾನೂನನ್ನು ಜಾರಿಗೊಳಿಸಿದ್ದಾಗ್ಯೂ ಕೂಡ ನಮ್ಮಲ್ಲಿ ಆ ಕಾನೂನುಗಳು ಕಟ್ಟುನಿಟ್ಟಾಗಿ ಜಾರಿಯಾಗಿಲ್ಲ, ಇವತ್ತಿಗೂ ಕೂಡ ಜಾರಿಯಾಗಿಲ್ಲ. ಅದಕ್ಕೆ ಬೇರೆ ಕಾರಣಗಳು, ಸಾಕಷ್ಟು ಕಾರಣಗಳಿದೆ. ಆ ಜಾರಿ ಆಗಿದ್ದರೆ ಬಹುಶಃ ಸರಿ ಹೋಗ್ತಾ ಇತ್ತೇನೋ, ಊಳಿಗೆ ಮಾನ್ಯ ಪದ್ಧತಿ ಮಾಯ ಆಗ್ತಾ ಇತ್ತೇನೋ. ಆದರೆ ಜಾರಿಯಾಗದೇ ಇರುವ ಕಾರಣದಿಂದ ಭಾರತದಲ್ಲಿ ಇಂದಿಗೂ ಕೂಡ ನಮಗೆ ಭೂಮಾಲೀಕ ಮತ್ತು ಸಾಗುವಳಿದಾರ, ಗೇಣಿದಾರ ಅಂತಕ್ಕಂಥ ಕಲ್ಪನೆಗಳನ್ನು ನಾವು ಇವತ್ತಿಗೂ ಕೂಡ ಕಾಣ್ತಾ ಇದ್ದೇವೆ. ನೋಡಿ, ಗೈರು ಹಾಜರಿಯ ಭೂಮಾಲೀಕರು ಸೃಷ್ಟಿಯಾಗಿದ್ದಾರೆ. ಮೊದಲು ಜಮೀನ್ದಾರರಿದ್ದರು, ಅವರ ಬದಲಿ ಈಗೇನಾಗಿದೆ ಅಂತಂದರೆ ಗೈರು ಹಾಜರಿಯ ಭೂಮಾಲೀಕರು ಸೃಷ್ಟಿಯಾಗಿದ್ದಾರೆ. ಸ್ವಲ್ಪ ವ್ಯತ್ಯಾಸ ಆಗಿದೆ, ಅಷ್ಟು ಬಿಟ್ಟರೆ ಇನ್ನು ಉಳಿದಂತಹ ಮಹತ್ತರವಾದ ಬದಲಾವಣೆಗಳು ಇಲ್ಲಿ ಕಂಡು ಬಂದಿಲ್ಲ. ನೆಕ್ಸ್ಟ್ ಪಾಯಿಂಟ್, ವೈವಿಧ್ಯಮಯ ಬೆಳೆಗಳು. ಭಾರತದ ಹವಾಗುಣ ವೈವಿಧ್ಯಮಯವಾದದ್ದು, ಸಂಪೂರ್ಣವಾಗಿ ವೈವಿಧ್ಯಮಯವಾದದ್ದು. ಭಾರತದ ಉಷ್ಣವಲಯಕ್ಕೂ ಬರ್ತದೆ, ಸಮಶೀತೋಷ್ಣ ವಲಯಕ್ಕೂ ಬರ್ತದೆ, ಎರಡೂ ಕಡೆ ಬರ್ತದೆ ಭಾರತ. ಎರಡೂ ಕಡೆ ಬಂದಾಗ ಏನಾಗ್ತದೆ ಅಂತಂದರೆ ಇಲ್ಲಿ ನಿಮಗೆ ಹವಾಮಾನದಲ್ಲಿ ವ್ಯತ್ಯಾಸಗಳಾಗ್ತವೆ. ಹವಾಮಾನದ ಜೊತೆಗೆ ಭೂಮಿಯ ಮೇಲ್ಮೈ ಲಕ್ಷಣದಲ್ಲೂ ಬದಲಾವಣೆಗಳಿದ್ದಾವೆ. ನಿಮಗೆ ಉತ್ತರ ಭಾರತದ ಬಯಲು ಪ್ರದೇಶವೇ ಬೇರೆ, ದಕ್ಷಿಣದ ದಕ್ಕನ್ ಭೂಮಿಯೇ ಬೇರೆ, ಅಲ್ಲಿಯ ಪರಿಸರವೇ ಬೇರೆ, ಇಲ್ಲಿಯ ಪರಿಸರವೇ ಬೇರೆ, ಅಲ್ಲಿಯ ಫಲವತ್ತತೆ ಬೇರೆ, ಇಲ್ಲಿನ ಫಲವತ್ತತೆ ಬೇರೆ, ಅಲ್ಲಿನ ಮಣ್ಣೇ ಬೇರೆ, ಇಲ್ಲಿನ ಮಣ್ಣೇ ಬೇರೆ. ಅಂದರೆ ಸಾಕಷ್ಟು ವ್ಯತ್ಯಾಸಗಳನ್ನು ನಾವು ಕಾಣ್ತೇವೆ. ಹವಾಮಾನ ಇರಬಹುದು, ಮಣ್ಣಿರಬಹುದು, ಫಲವತ್ತತೆ ಇರಬಹುದು, ಎಲ್ಲವೂ ಕೂಡ ವ್ಯತ್ಯಾಸಗಳನ್ನು ಕಾಣ್ತೇವೆ. ಭಾರತದಲ್ಲಿ ಹೆಚ್ಚಾಗಿ ಬೆಳೀತಕ್ಕಂಥ ಬೆಳೆಗಳು ಯಾವ್ಯಾವು ಅಂತಂದರೆ ಆಹಾರ ಧಾನ್ಯಗಳನ್ನು ಬೆಳಿತೇವೆ. ಒಂದು ಪ್ರದೇಶದಲ್ಲಿ ಆಹಾರ ಧಾನ್ಯ ಬೆಳೆದರೆ ಇನ್ನೊಂದು ಪ್ರದೇಶದಲ್ಲಿ ವಾಣಿಜ್ಯ ಬೆಳೆಗಳನ್ನು ಬೆಳೀತಾರೆ. ಇನ್ನೊಂದು ಪ್ರದೇಶದಲ್ಲಿ ನೆಡುತೋಪು ಬೆಳೆಗಳನ್ನು, ಪ್ಲಾಂಟೇಶನ್ ಅಂತ ಕರಿತೇವೆ, ನೆಡುತೋಪು ಬೆಳೆಗಳನ್ನು ಬೆಳೀತಾರೆ. ಮತ್ತೊಂದು ಕಡೆಯಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾರೆ. ಹೀಗೆ ವೈವಿಧ್ಯಮಯವಾದ ಬೆಳೆಗಳನ್ನು ಭಾರತದಲ್ಲಿ ನಾವು ಕಾಣ್ತೇವೆ. ನೆಕ್ಸ್ಟ್, ಆಹಾರ ಧಾನ್ಯಗಳ ಪ್ರಾಮುಖ್ಯತೆ. ಕೃಷಿ ಉತ್ಪಾದನೆಯಲ್ಲಿ ನಾವು ಆಹಾರ ಧಾನ್ಯಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೆ. ಬೆಳೆಗಳಲ್ಲಿ ಅತಿ ಹೆಚ್ಚು ಬೆಳೆಗಳು ಆಹಾರ ಧಾನ್ಯಗಳದಾಗಿದ್ದಾವೆ. ಯಾಕೆ ಅಂತಂದರೆ ನಾನು ಮೊದಲೇ ಹೇಳಿದೆ, ಫಸ್ಟ್ ಪಾಯಿಂಟ್ ಹೇಳಿದೆ ನಾನು, ಜೀವನಾಧಾರ ಕೃಷಿ ಅಂತಂದು. ನಮಗೆ ಆಹಾರ ಒದಗಿರ್ತಕ್ಕಂಥದ್ದು, ಬಹಳಷ್ಟು ಕುಟುಂಬಗಳಿಗೆ ಆಹಾರ ಒದಗಿಸ್ತಕ್ಕಂಥದ್ದು ಕೃಷಿಯಾಗಿದೆ. ತಮ್ಮ ಜೀವನಕ್ಕಾಗಿ ಅವರು ಬೆಳೆಗಳನ್ನು ಬೆಳೀತಾರೆ. ಮಾರಾಟಕ್ಕಾಗಿ ಬೆಳೆಗಳನ್ನು ಬೆಳೆಯೋಲ್ಲ, ಜೀವನಕ್ಕಾಗಿ ಬೆಳೆಯನ್ನು ಬೆಳೀತಾರೆ. ಹಾಗಾಗಿ ಅದು ಜೀವನಾಧಾರ ಕೃಷಿ ಅನ್ನಿಸ್ಕೊಂಡ್ಬಿಟ್ಟಿದೆ. ಭಾರತದಲ್ಲಿ ಹೆಚ್ಚಾಗಿ ವೈಯಕ್ತಿಕ ಅನುಭವಕ್ಕಾಗಿ ಬೆಳೆಯೋದ್ರಿಂದ ನಿಮಗೇನಾಗ್ತದೆ ಅಂತಂದರೆ ಆಹಾರ ಧಾನ್ಯಗಳಿಗೆ ಹೆಚ್ಚು ಒತ್ತನ್ನು ಕೊಡಲಾಗ್ತದೆ. ಸ್ವಾತಂತ್ರ್ಯ ಬಂದಾಗ ಭಾರತದಲ್ಲಿ ಆಹಾರ ಧಾನ್ಯಗಳ ಬೆಳೆಗಳ ಪಾಲು ಶೇಕಡ 75ರಷ್ಟಿತ್ತು. ಇಂದು ಇತ್ತೀಚೆಗೆ ಅದರ ಪಾಲು ಬಹಳಷ್ಟು ಕಡಿಮೆ ಆಗಿದೆ ಅಂದರೆ ಏನು, ಬಹಳ ಅಲ್ಲ, ಶೇಕಡ 55ಕ್ಕೆ ಇಳಿದಿದೆ ಆಹಾರ ಧಾನ್ಯಗಳ ಪಾಲು. ಇಡೀ ಕೃಷಿ ಉತ್ಪನ್ನಗಳಲ್ಲಿ ಶೇಕಡ 55ಕ್ಕೆ ಇಳಿದಿದೆ. ನೆಕ್ಸ್ಟ್ ಪಾಯಿಂಟ್, ಮಿಶ್ರ ಬೆಳೆ. ಭಾರತದಲ್ಲಿ ಸಾಕಷ್ಟು ಮಿಶ್ರ ಬೆಳೆಗಳನ್ನು ಕಾಣ್ತೇವೆ. ಯಾರೂ ಒಂದೇ ಬೆಳೆಗಳನ್ನು ಯಾರೂ ಬೆಳೆಯೋದಿಲ್ಲ, ಎಲ್ಲ ಮಿಶ್ರ ಬೆಳೆ, ಎಲ್ಲ ಸೇರಿಸಿ ಬೆಳೀತಾರೆ. ಇಲ್ಲಿ ನಾವು 2 ಸೀಸನ್ಗಳನ್ನು ಕಾಣ್ತೇವೆ. ಖಾರಿಫ್ ಮತ್ತು ರಾಬಿ ಅಂತಕ್ಕಂಥ 2 ಸೀಸನ್ಗಳನ್ನು ಕಾಣ್ತೇವೆ. ಆ 2 ಸೀಸನ್ಗಳು ನಿಮಗೆ ಖಾರಿಫ್ ಸೀಸನ್ನು ಜುಲೈನಲ್ಲಿ ಪ್ರಾರಂಭವಾಗಿ ಅಕ್ಟೋಬರ್ಗೆ ಅಂತ್ಯ ಆದರೆ, ರಾಬಿ ಸೀಸನ್ನು ಅಕ್ಟೋಬರ್ನಲ್ಲಿ ಪ್ರಾರಂಭವಾಗಿ ಮಾರ್ಚ್ಗೆ ಅಂತ್ಯವಾಗ್ತದೆ. ಖಾರಿಫ್ ಸೀಸನ್ನಲ್ಲಿ ಭಾರತದಲ್ಲಿ ಬೆಳೀತಕ್ಕಂಥ ಬೆಳೆಗಳು ಯಾವ್ಯಾವಪ್ಪ ಅಂತಂದರೆ ರಾಗಿ, ಜೋಳ, ಬೇಳೆಕಾಳುಗಳನ್ನು ಬೆಳೆಯಲಾಗ್ತದೆ ಹೆಚ್ಚಾಗಿ. ನಂತರ ರಾಬಿ ಸೀಸನ್ನಲ್ಲಿ ಭಾರತದಲ್ಲಿ ಗೋಧಿ, ಹುರುಳಿ, ಬಾರ್ಲಿ ಇಂತಹ ಬೆಳೆಗಳನ್ನು ಬೆಳೆಯಲಾಗ್ತದೆ. ಭೂವಿಭಜನೆ ಮತ್ತು ಚಿದ್ರೀಕರಣ. ಭಾರತದಲ್ಲಿ ಜನಗಳಿಗೆ ಭೂಪ್ರೇಮ ಜಾಸ್ತಿ.
ಎಲ್ಲರಿಗೂ ಕೂಡ ನನ್ನನ್ನು ಸೇರಿಸಿ ಏನಾಗಿದೆ, ಎಲ್ರಿಗೂ ಭೂಮಿ ಬೇಕು, ಎಲ್ರಿಗೂ ಭೂಮಿ ಮೇಲೆ ಇಷ್ಟ. ನೀನು ಬೆಳೀಲಿ ಬಿಡಲಿ, ಭೂಮಿ ನನ್ನ ಹೆಸರಿಗೆ ಇರಬೇಕು. ಆ ಸ್ಥಿತಿಗೆ ನಮ್ಮ ಮನಸ್ಥಿತಿ ಭಾರತೀಯರು ಹೊಂದಿದ್ದಾರೆ. ಆ ಮನಸ್ಥಿತಿಯನ್ನು ಭಾರತೀಯರು ಹೊಂದಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಭೂಮಿಯನ್ನು ಹೊಂದಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಆ ಕಾರಣದಿಂದ ಜೊತೆಗೆ ಇನ್ಹೆರಿಟೆನ್ಸ್ ಲಾ ಅಂದರೆ ಉತ್ತರಾಧಿಕಾರತ್ವ ಕಾನೂನು ಅಂತ ಕರಿತೇವೆ. ಉತ್ತರಾಧಿಕಾರತ್ವದ ಕಾನೂನಿನ ಕಾರಣದಿಂದ ಭೂಮಿಗಳು ವಿಭಜನೆಯಾಗ್ತಾ ಹೋಗ್ತವೆ. ವಿಭಜನೆಯಾದರೆ ಸಮಸ್ಯೆ ಇಲ್ಲ, ಆದರೆ ಛಿದ್ರೀಕರಣ ಆಗ್ತಾ ಹೋಗ್ತದೆ. ಹೇಗೆ ಭೂ ವಿಭಜನೆ ಮತ್ತು ಛಿದ್ರೀಕರಣ ಹೇಗಾಗ್ತದೆ? ಭೂ ವಿಭಜನೆ ಅಂತಂದರೆ, ಈಗ ಒಬ್ಬ ತಂದೆಗೆ 2 ಮಕ್ಕಳು ಅಂತ ಇಟ್ಕೊಳ್ಳಿ. 10 ಎಕರೆ ಭೂಮಿ ಇದೆ, 5 ಎಕರೆ ಒಂದು ಕಡೆ ಇದೆ, 5 ಎಕರೆ ಒಂದು ಕಡೆ ಇದೆ. ಆ ತಂದೆ 2 ಮಕ್ಕಳಿಗೆ 5 ಎಕರೆ ಕೊಡ್ತಾನೆ ಅಂತ ಇಟ್ಕೊಳ್ಳೋಣ. ಆದರೆ ಮಕ್ಕಳು ಒಪ್ಪೋದಿಲ್ಲ. ಅದನ್ನು ಏನು ಮಾಡ್ತಾರೆ? ಫಲವತ್ತತೆಯಲ್ಲಿ ಭೂಮಿಯ ಫಲವತ್ತತೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಅಲ್ಲಿ 5 ಎಕರೆಯಲ್ಲಿ ನನಗೆ 2.5 ಎಕರೆ ಬೇಕು, ಇಲ್ಲಿ 5 ಎಕರೆಯಲ್ಲಿ ನನಗೆ 2.5 ಎಕರೆ ಬೇಕು ಅಂತಾನೆ. ಅಂದರೆ ಅಲ್ಲಿಯ ಭೂಮಿ 2 ಪಾಲಾಯಿತು, ಇಲ್ಲಿಯ ಭೂಮಿ 2 ಪಾಲಾಯಿತು. ಮತ್ತು ಅವ್ರಿಗೆ 2 ಮಕ್ಕಳು ಅಂತ ಇಟ್ಕೊಳ್ಳಿ. ಅಲ್ಲಿ ಭೂಮಿ 4 ಭಾಗ ಆಯಿತು, ಇಲ್ಲಿ ಭೂಮಿ 4 ಭಾಗ ಆಯಿತು. ಇದನ್ನ ಛಿದ್ರೀಕರಣ ಅಂತ ಕರಿತೇವೆ, ಫ್ರಾಗ್ಮೆಂಟೇಷನ್ ಅಂತ ಕರಿತೇವೆ. ಭಾರತದಲ್ಲಿ ಇಂತಹ ಛಿದ್ರೀಕರಣದ ಸಮಸ್ಯೆಯನ್ನು ಕಾಣ್ತೇವೆ. ನೋಡಿ, ಭಾರತದಲ್ಲಿ 70% ಹಿಳುವಳಿಗಳು 1 ಹೆಕ್ಟೇರ್ಗಿಂತ ಕಡಿಮೆ ಇದ್ದಾವೆ. ಭಾರತದಲ್ಲಿ ನಿಮಗೆ ಸರಾಸರಿಯನ್ನು ತೆಗೆದುಕೊಂಡ್ರೆ, ಭಾರತದಲ್ಲಿ ಸರಾಸರಿ ವ್ಯಕ್ತಿಗಳಿರ್ತಕ್ಕಂತಹ ಹಿಡುವಳಿಗಳ ಪ್ರಮಾಣವನ್ನು ತೆಗೆದುಕೊಂಡರೆ ಭಾರತದಲ್ಲಿ 2.3 ಹೆಕ್ಟೇರ್ ಇದೆ ವಿಸ್ತೀರ್ಣದಲ್ಲಿ. ಅಮೆರಿಕದಲ್ಲಿ 158 ಹೆಕ್ಟೇರ್ಗಳಿದೆ. ಹಿಡುವಳಿಯ ವಿಸ್ತೀರ್ಣ 158 ಹೆಕ್ಟೇರ್ ಇದೆ. ಆಸ್ಟ್ರೇಲಿಯಾದಲ್ಲಿ 1993 ಹೆಕ್ಟೇರ್ಗಳಷ್ಟಿದೆ. ಅಂದರೆ ನಿಮಗೆ ಸಾಕಷ್ಟು ದೊಡ್ಡ ಹಿಡುವಳಿಗಳನ್ನು ಅಮೆರಿಕ ಮತ್ತು ಆಸ್ಟ್ರೇಲಿಯಾದಲ್ಲಿ ಕಾಣ್ತೇವೆ. ಭಾರತದಲ್ಲಿ ಕೇವಲ ಸರಾಸರಿ ಹೇಳ್ತಾ ಇರೋದು ನಾನು, ಸರಾಸರಿ 2.3 ಹೆಕ್ಟೇರನ್ನು ನಾವು ಕಾಣ್ತೇವೆ ಭಾರತದಲ್ಲಿ. ನೆಕ್ಸ್ಟ್ ಪಾಯಿಂಟ್, ಮಾನ್ಸೂನ್ ಮಳೆಯ ಅವಲಂಬನೆ. ನಾವು ಬಾರಿಗೂ ಹೇಳ್ತಾ ಇದ್ದಾರೆ, ಭಾರತದ ಕೃಷಿ ಮಾನ್ಸೂನ್ ಜೊತೆ ಆಡ್ತಕ್ಕಂತಹ ಜೂಜಾಟ. ಯಾವಾಗ ಮಾನ್ಸೂನ್ ಬೆಳೆಗಳು ಚೆನ್ನಾಗಿ ಆಗ್ತವೋ ಆಗ ನಮ್ಮ ಕೃಷಿಯ ಉತ್ಪಾದನೆಯಲ್ಲಿ ಹೆಚ್ಚಳ ಕಂಡು ಬರ್ತದೆ. ಕೃಷಿ ಉತ್ಪಾದನೆಯು ಕೂಡ ಹೆಚ್ಚಾಗ್ತದೆ, ನಿಮಗೆ ರೈತರ ಆದಾಯವೂ ಕೂಡ ಉತ್ತಮವಾಗಿರ್ತದೆ. ಆದರೆ ಭಾರತದಲ್ಲಿ ಮಾನ್ಸೂನ್ ಆಗಿಂದಾಗೆ ಕೈ ಕೊಡ್ತಲೇ ಇರ್ತದೆ. ಹಾಗಾಗಿ ನಿಮಗೆ ಹೆಚ್ಚು ಭೂಮಿಯು ಮಳೆಯನ್ನು ಆಚರಿಸೋದ್ರಿಂದ ರೈನ್ ಫೆಡ್ ಏರಿಯಾ ಅಂತ ಕರೀತೇವೆ. ಹೆಚ್ಚು ಭೂಮಿ ಮಳೆಯಾಶ್ರಿತವಾಗಿರೋದ್ರಿಂದ ನಿಮಗೆ ಮಳೆಯಲ್ಲಿ ವ್ಯತ್ಯಾಸಗಳಾದ ಕೃಷಿ ಉತ್ಪಾದನೆಯಲ್ಲೂ ಕೂಡ ವ್ಯತ್ಯಾಸಗಳಾಗ್ತದೆ. ಈಗ ಭಾರತದಲ್ಲಿ ನೀರಾವರಿ ಸ್ವಾತಂತ್ರ್ಯ ನಂತರ ನಾವು ಸಾಕಷ್ಟು ನೀರಾವರಿ ಸೌಲಭ್ಯಗಳನ್ನು ಹೆಚ್ಚಿಸಲಿಕ್ಕೆ ಪ್ರಯತ್ನವನ್ನು ಹೆಚ್ಚಿಸಿದಾಗ್ಯೂ ಕೂಡ we are able to provide irrigation facilities to the 1/3 of the land, agricultural land. ಎಷ್ಟಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಆಯಿತು ನಮ್ಮ ಕೈಲಿ ಅಂತಂದರೆ 1/3 ಭಾಗಕ್ಕೆ ಮಾತ್ರ ನೀರಾವರಿಯನ್ನು ಒದಗಿಸಲಿಕ್ಕೆ ಸಾಧ್ಯ ಆಯಿತು. ಉಳಿದ 2/3 2/3 ಆಫ್ ಲ್ಯಾಂಡ್ ಈಸ್ ರೈನ್ ಫೆಡ್, ಅಂದರೆ ಮಳೆಯಾಶ್ರಿತ ಭೂಮಿಯಾಗಿದೆ. ಆ ಭೂಮಿಯಲ್ಲಿ ಉತ್ಪಾದನೆ ಏರುಪೇರಿಗೆ ಒಳಗಾಗ್ತಲೇ ಇರ್ತದೆ. ನೆಕ್ಸ್ಟ್ ಪಾಯಿಂಟ್, ಪ್ರಾಚೀನ ತಂತ್ರಜ್ಞಾನ. ಭಾರತದಲ್ಲಿ ರೈತರು ಇಂದಿಗೂ ಕೂಡ ಪ್ರಾಚೀನ ತಂತ್ರಜ್ಞಾನದಲ್ಲಿ ಉಳುಮೆಯನ್ನು ಮಾಡ್ತಾರೆ, ಪ್ರಾಚೀನ ತಂತ್ರಜ್ಞಾನದಲ್ಲಿ ಬಿತ್ತನೆಯನ್ನು ಬಿತ್ತುತ್ತಾರೆ, ಪ್ರಾಚೀನ ತಂತ್ರಜ್ಞಾನದಲ್ಲಿ ಒಕ್ಕಣೆ ಮಾಡ್ತಾರೆ, ಪ್ರಾಚೀನ ತಂತ್ರಜ್ಞಾನದಲ್ಲಿ ಸಾಗಣೆ ಮಾಡ್ತಾರೆ, ಬಿತ್ತನೆ ಮಾಡ್ತಾರೆ ಮತ್ತು ಸಾಕಷ್ಟು ಪ್ರಮಾಣದ ಕಾರ್ಮಿಕರನ್ನು ಬಳಕೆ ಮಾಡ್ಕೊಳ್ತಾರೆ. ಬಳಕೆ ಮಾಡಿಕೊಂಡು ಕೂಡ ನಾವು ಯಾವಾಗ ನೀವು ಕಾರ್ಮಿಕರ ಜೊತೆ ಎತ್ತು ಎಮ್ಮೆ ಒಂಟೆಗಳನ್ನು ನಾವು ಬಳಕೆ ಮಾಡಿಕೊಳ್ಳುತ್ತೇವೆ. ಹಾಗಾಗಿ ಕೃಷಿ ಉತ್ಪಾದನೆಯ ಪ್ರಮಾಣವನ್ನು ನಾವು ಹೆಚ್ಚಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೆಕ್ಸ್ಟ್ ಪಾಯಿಂಟ್, ಕೃಷಿಯ
ಯಾಂತ್ರೀಕರಣ, ಕೃಷಿಯ ಯಾಂತ್ರೀಕರಣ, ಮೆಕನೈಸೇಷನ್ ಆಫ್ ಅಗ್ರಿಕಲ್ಚರ್ ಅಂತ ಕರಿತೇವೆ. ಸಾರಿ. ಭಾರತದಲ್ಲಿ ಹಸಿರು ಕ್ರಾಂತಿಯ ನಂತರ ಅಂದರೆ 60ರ ದಶಕದ ಉತ್ತರಾರ್ಧ ಮತ್ತು 70ರ ದಶಕದ ಪೂರ್ವಾರ್ಧದಲ್ಲಿ ಹಸಿರು ಕ್ರಾಂತಿ ಸಂಭವಿಸಿತು ಭಾರತದಲ್ಲಿ. ಹಸಿರು ಕ್ರಾಂತಿಯ ಫಲವಾಗಿ ಸಾಕಷ್ಟು ಯಂತ್ರಗಳ ಬಳಕೆ ಭಾರತದಲ್ಲಿ ಪ್ರಾರಂಭವಾಯಿತು. ಅಂದರೆ ಕೃಷಿಯಲ್ಲಿ ನಾವು ಯಂತ್ರಗಳನ್ನು ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಆದಾಗ್ಯೂ ಕೂಡ ಆ ಯಾಂತ್ರೀಕರಣ ಕೆಲವು ರಾಜ್ಯಗಳಲ್ಲಿ ಸಂಭವಿಸಿತು. ಎಲ್ಲ ರಾಜ್ಯಗಳಲ್ಲಿ ಆಗಲಿಲ್ಲ. ಎಲ್ಲ ರಾಜ್ಯಗಳಲ್ಲಿ ಯಾಂತ್ರೀಕರಣ ಆಗಲಿಲ್ಲ. ಯಾವ್ಯಾವ ರಾಜ್ಯಗಳಲ್ಲಾಯಿತು? ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು. ಈ ರಾಜ್ಯಗಳಲ್ಲಿ ಆಗಿದ್ದನ್ನು ಬಿಟ್ಟರೆ ಯಾಂತ್ರೀಕರಣ, ಉಳಿದ ಕಡೆ ಯಾಂತ್ರೀಕರಣ ಆಗಲೇ ಇಲ್ಲ. ಅಂದರೆ ಯಾಂತ್ರೀಕರಣದಲ್ಲಿಯೂ ಕೂಡ ನೀವು ಆ ಕಡೆ ಈ ಕಡೆ ಆಗಿರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಕಡಿಮೆ ಉತ್ಪಾದಕತೆ. ಭಾರತದ ರೈತರ ಉತ್ಪಾದಕತೆ ಎಕರೆವಾರು ಉತ್ಪಾದಕತೆ ಇರ್ಬೋದು, ಅಥವಾ ಲೇಬರ್ ಎಕರೆವಾರು ಉತ್ಪಾದಕತೆ ಇರ್ಬೋದು, ಅಥವಾ ನೀವು ಕಾರ್ಮಿಕ ವಯಸ್ಸು ತಗೊಂಡುಕೊಂಡ್ರೂ ಕೂಡ ಉತ್ಪಾದಕತೆಯ ಪ್ರಮಾಣ ಬಹಳಷ್ಟು ಕಡಿಮೆ ಇದೆ. ಮುಂದುವರಿದ ರಾಷ್ಟ್ರಗಳಿಗೆ ಹೋಲಿಸಿದಲ್ಲಿ ನಮ್ಮ ಉತ್ಪಾದಕತೆ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ಏನು ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ತಂತ್ರಜ್ಞಾನ. ನಾವು ತಂತ್ರಜ್ಞಾನವನ್ನು ಬಳಸೋದಿಲ್ಲ, ಫಲವತ್ತತೆಯಲ್ಲಿ ವ್ಯತ್ಯಾಸ ಕಾಣ್ತೇವೆ. ಆಮೇಲೆ ಗೊಬ್ಬರ ನಾವು ಸರಿಗೆ ಹಾಕೋದಿಲ್ಲ. ಆಮೇಲೆ ಗೊಬ್ಬರ ಮರುಪೂರ್ಣ ಮಾಡೋದೇ ಇಲ್ಲ. ನಾವು ಗೊಬ್ಬರವನ್ನು ಹೆಚ್ಚಾಗಿ ನಾವು ಬಳಕೆ ಮಾಡಬೇಕು. ಯಾವ ಗೊಬ್ಬರ? ಅದು ಕೂಡ ರಾಸಾಯನಿಕ ಗೊಬ್ಬರ ಅಲ್ಲ. ನಾನು ಹೇಳ್ತಾ ಇರೋದು ಗೊಬ್ಬರ ಯಾವುದಾಗಿರಬೇಕು ಅಂತಂದರೆ ಸಾಮಾನ್ಯವಾಗಿ ಕೊಟ್ಟಿಗೆ ಗೊಬ್ಬರ ಆಗಿರಬೇಕು. ನಾವು ಕೊಟ್ಟಿಗೆ ಗೊಬ್ಬರ ಅಂತ ಕರಿತೇವೆ, ಕಾಂಪೋಸ್ಟ್ ಅಂತ ಕರಿತೇವೆ. ಕಾಂಪೋಸ್ಟಿನ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿದರೆ ನಿಮಗೆ ಫಲವತ್ತತೆಯ ಪ್ರಮಾಣ ಹೆಚ್ಚಾಗ್ತದೆ. ಆದರೆ ನಾವು ಕಾಂಪೋಸ್ಟ್ ಹಾಕಲ್ಲ, ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೇವೆ. ಆಮೇಲೆ ಬೆಳೆ ಆವರ್ತನ, ಕ್ರಾಪ್ ರೊಟೇಷನ್ ಅಂತ ಕರಿತೇವೆ. ನಾವು ಒಂದೇ ಬೆಳೆಯನ್ನು ಮತ್ತೆ ಬೆಳೀತಾ ಹೋದರೆ ಆ ಬೆಳೆಗೆ ರೋಗಗಳ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತದೆ. ಭಾರತದಲ್ಲಿ ಬೆಳೆ ಆವರ್ತನ ಪದ್ಧತಿ ಇಲ್ಲದೇ ಇರತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಬೆಳೆಗಳನ್ನು ಚೇಂಜ್ ಮಾಡದೇ ಇರತಕ್ಕಂಥದ್ದನ್ನು ನಾವು ಹೆಚ್ಚಾಗಿ ಗಮನಿಸ್ತೇವೆ. ಹಣಕಾಸು ಸಂಗ್ರಹಣೆ ಮತ್ತು ಮಾರುಕಟ್ಟೆ ಸೌಲಭ್ಯಗಳ ಕೊರತೆ. ಭಾರತದಲ್ಲಿ ರೈತರಿಗೆ ಹಣಕಾಸನ್ನು ಒದಗಿಸಲಿಕ್ಕೆ ಸಾಕಷ್ಟು ಸಹಕಾರಿ ಸಂಸ್ಥೆಗಳು ಮತ್ತು ಬ್ಯಾಂಕ್ಗಳಿದ್ದಾವೆ. ನಾವು ರೈತರ ಹಣಕಾಸಿನ ಮೂಲಗಳನ್ನು ಸಾಂಸ್ಥಿಕ ಮೂಲಗಳು ಮತ್ತು ಸಾಂಸ್ಥಿಕೇತರ ಮೂಲಗಳು ಅಂತ ಎರಡು ವಿಭಾಗ ಮಾಡ್ತೇವೆ. ಅದಕ್ಕೆ ನಾನು ಅದರ ವಿಷಯವಾಗಿ ಬೇರೆ ಮತ್ತೊಂದು ವಿಡಿಯೋವನ್ನು ನಿಮ್ಮ ಮುಂದೆ ತಗೊಂಬರ್ತೇನೆ. ಸಾಂಸ್ಥಿಕ ಮೂಲಗಳಲ್ಲಿ ನಮಗೆ ವಾಣಿಜ್ಯ ಬ್ಯಾಂಕ್ಗಳು ಬರ್ತವೆ, ಆಮೇಲೆ ಸಹಕಾರಿ ಸಂಘಗಳು ಬರ್ತವೆ, ಆನಂತರ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಬರ್ತವೆ. ಇವಿಷ್ಟೆಲ್ಲ ಇದ್ದಾಗ್ಯೂ ಕೂಡ ರೈತರು ವ್ಯಾಪಾರಸ್ಥರಿಂದ ಮತ್ತು ದಲ್ಲಾಳಿಗಳಿಂದ ಸಾಲವನ್ನು ತೆಗೆದುಕೊಳ್ತಕ್ಕಂಥದ್ದು ಕಡಿಮೆ ಆಗಿಲ್ಲ. ಹಣಕಾಸು ಸಿಗ್ತಾ ಇಲ್ಲ ಅವರಿಗೆ. ಸಾಕಷ್ಟು ಸಂಸ್ಥೆಗಳು, ಇನ್ನೂ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಸಂಸ್ಥೆಗಳು ಸ್ಥಾಪನೆ ಆಗಬೇಕು. 10 ಹಳ್ಳಿಗೆ 15 ಹಳ್ಳಿಗೆ ಒಂದು ಬ್ಯಾಂಕ್ ಇರ್ತದೆ. ಆ ಬ್ಯಾಂಕಿನಲ್ಲಿ ನೀವು ಕಾಲಿಡಕ್ಕೆ ಜಾಗನೂ ಇರಲ್ಲ. ಇದು ನಾನು ಸ್ವಂತ ಅನುಭವವನ್ನು ಹೇಳ್ತಾ ಇದ್ದೇನೆ. ನಾನು ನನ್ನ ವೈಯಕ್ತಿಕ ಅನುಭವವನ್ನು ಹೇಳ್ತಾ ಇದ್ದೇನೆ. 8-10 ಹಳ್ಳಿಗಳಿಗೆ ಒಂದು ಬ್ಯಾಂಕ್ ಇರ್ತದೆ, ಗ್ರಾಮೀಣ ಬ್ಯಾಂಕು. ಆ ಬ್ಯಾಂಕ್ನಲ್ಲಿ ನಿಮಗೆ ಕಾಲಿಡಲಿಕ್ಕೆ ಜಾಗನೇ ಇರಲ್ಲ. ಅಂತಹ ಪರಿಸ್ಥಿತಿಯನ್ನು ನಾವು ನೋಡ್ತೇವೆ. ಅಂದರೆ ಹಣಕಾಸು ಸೌಲಭ್ಯಗಳು, ಸಾಂಸ್ಥಿಕ ಮೂಲಗಳು ಹೆಚ್ಚಾಗಬೇಕು. ಆಮೇಲೆ ಸಂಗ್ರಹಣೆ, ವೇರ್ ಹೌಸಿಂಗ್ ಫೆಸಿಲಿಟಿ. ನಿಮಗೆ ರೈತರಿಗೆ ವೇರ್ ಹೌಸಿಂಗ್ ಫೆಸಿಲಿಟಿ ಇಲ್ಲವೇ ಇಲ್ಲ. ಇದೆ, ವೇರ್ ಹೌಸ್ಗಳಿದ್ದಾವೆ. ಎಲ್ಲಿದ್ದಾವೆ? ನಗರಗಳಲ್ಲಿದ್ದಾವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ವೇರ್ ಹೌಸ್ಗಳಿಲ್ಲ, ಉಗ್ರಾಣಗಳಿಲ್ಲ ನಮಗೆ. ಹಾಗಾಗಿ ನಾವು ಸಂಗ್ರಹಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಈಗ ಸೀಸನ್ ಬರ್ತದೆ, ಸುಗ್ಗಿ ಕಾಲ ಬಂದಾಗ ಸಾಮಾನ್ಯವಾಗಿ ಕೃಷಿ ಉತ್ಪನ್ನಗಳ ಬೆಲೆಗಳು ಕಡಿಮೆ ಆಗ್ತವೆ. ಅಂತಹ ಸಮಯದಲ್ಲಿ ನಾವೇನು ಮಾಡ್ತೇವೆ? ಉಗ್ರಾಣದಲ್ಲಿ ಅದನ್ನು ಸಂಗ್ರಹ ಮಾಡಿ ನಂತರ ದಿನಗಳಲ್ಲಿ ಮಾರಾಟ ಮಾಡಬಹುದು, ಉಗ್ರಾಣ ಇದ್ದರೆ. ಆದರೆ ಉಗ್ರಾಣ ಇಲ್ಲದೆ ಇರೋದ್ರಿಂದ ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಟ್ರೆಸ್ ಸೇಲ್, ಒತ್ತಾಯದ ಮಾರಾಟಕ್ಕೆ ಒಳಗಾಗಲೇಬೇಕಾಗ್ತದೆ. ನಮಗೆ ಬೇರೆ ದಾರಿ ಇಲ್ಲವೇ ಇಲ್ಲ. ಹಾಗಾಗಿ ಮಾರಾಟ ಮಾಡಲೇಬೇಕಾಗ್ತದೆ. ಮತ್ತು ಮಾರುಕಟ್ಟೆ ಸೌಲಭ್ಯಗಳ ಕೊರತೆ.
ಮಾರುಕಟ್ಟೆಗಳು ಹತ್ತಿರದಲ್ಲಿ ಸಿಕ್ಕೋದಿಲ್ಲ ನಮಗೆ. ಹಾಗಾಗಿ ನಮ್ಮ ರೈತರು ಏನು ಮಾಡ್ತಾರೆ, ತಮ್ಮ ಮನೆ ಮುಂದೆನೇ ಮಾರಾಟ ಮಾಡಿಬಿಡ್ತಾರೆ ಕೃಷಿ ಉತ್ಪನ್ನಗಳನ್ನು. ಈ ಕಾರಣದಿಂದ ಈ ಎಲ್ಲ ಸೌಲಭ್ಯಗಳ ಕೊರತೆಯನ್ನು ನಾವು ಭಾರತದಲ್ಲಿ ನೋಡ್ತೇವೆ. ಹೆಚ್ಚು ಬಡ್ಡಿದರದ ಸಾಲ ಮತ್ತು ಋಣಭಾರ. ಭಾರತದಲ್ಲಿ ನಾನಾಗಲೇ ಹೇಳಿದಂತೆ ಹೆಚ್ಚು ಬಡ್ಡಿದರದ ಸಾಲಗಳನ್ನು ರೈತರು ತೆಗೆದುಕೊಳ್ತಾರೆ. ಅದರಲ್ಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ರೈತರು ಏನಪ್ಪ ಮಾಡ್ತಾರೆ ಅಂತಂದರೆ, ತಮ್ಮ ಕೈಯೆಲ್ಲತೆಯಲ್ಲಿರ್ತಕ್ಕಂತಹ ವ್ಯಾಪಾರಸ್ಥರಿಂದ, ದಲ್ಲಾಳಿಗಳಿಂದ ಸಾಲವನ್ನು ತೆಗೆದುಕೊಳ್ತಾರೆ. ಆಮೇಲೆ ಲೇವಾದೇವಿಗಾರರಿಂದ ಸಾಲವನ್ನು ತೆಗೆದುಕೊಳ್ತಾರೆ, ಪರಿಚಯಸ್ಥರಿಂದ ಸಾಲವನ್ನು ತೆಗೆದುಕೊಳ್ತಾರೆ. ಅವರಿಗೆ ಅತಿ ಹೆಚ್ಚು ಬಡ್ಡಿಯನ್ನು ಇವರು ಕೊಡ್ತಾರೆ. ನಾವು ಸಣ್ಣ ಹುಡುಗರಿದ್ದಾಗ ಒಂದು ಮಾತನ್ನು ಹೇಳ್ತಾ ಇದ್ರು, ಏನು, ಭಾರತದಲ್ಲಿ ರೈತ ಸಾಲದಲ್ಲಿ ಹುಟ್ಟಿ ಸಾಲದಲ್ಲಿ ಬೆಳೆದು ಸಾಲದಲ್ಲಿ ಸಾಯ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದು. ಅದು ಇಂದಿಗೂ ಕೂಡ ಸತ್ಯ. ಭಾರತದ ರೈತ ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸಾಯ್ತಾನೆ. ಅಂದರೆ ಅದು ಏನಾಗ್ತದೆ ಅಂತಂದರೆ, ಇಟ್ ಬಿಕಮ್ಸ್ ಇಂಡೆಟೆಡ್ನೆಸ್. ಸಾಲ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗಲೂ ಒಂದು ಸಾರಿ ಫೇಲ್ ಆಯಿತು ಅಂತಂದರೆ ಸಾಲ ಕಟ್ಟಲಿಕ್ಕೆ ಆಗೋದೇ ಇಲ್ಲ. ನಾನು ಆಗಿಂದಾಗ್ಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇರ್ತೇನೆ. 5 ಲಕ್ಷ ಖರ್ಚು ಮಾಡಿ ಒಬ್ಬ ವ್ಯಕ್ತಿ ಈರುಳ್ಳಿಯನ್ನು ಬೆಳಿತಾನೆ. ಆ ಈರುಳ್ಳಿ ಎಲ್ಲವನ್ನು ಕೂಡ ತಿಪ್ಪೆಗೆ ಹಾಕ್ತಾನೆ. ಆಗ ಅವನು ಮಾಡಿರ್ತಕ್ಕಂಥ 5 ಲಕ್ಷ ಸಾಲ ಹಾಗೆ ಉಳ್ಕೊಳ್ತದೆ. ಯಾರು ಕಟ್ಟೋರು ಯಾರು ಅಂದರೆ, ಇಲ್ಲಿ ಸಾಲ ಮರುಪಾವತಿ ಆಗೋದೇ ಇಲ್ಲ. ಅವನು ಋಣಭಾರಕ್ಕೆ ಒಳಗಾಗ್ತಾನೆ, ಸಾಲದ ಭಾರಕ್ಕೆ ಒಳಗಾಗ್ತಾನೆ. ಭೂ ಹಂಚಿಕೆಯಲ್ಲಿ ಅಸಮಾನತೆ. ಭಾರತದಲ್ಲಿ ಇಂದಿಗೂ ಕೂಡ ನಾವು ಭೂ ಹಂಚಿಕೆಯಲ್ಲಿ ಅಸಮಾನತೆಯನ್ನು ಕಾಣ್ತೇವೆ. ಅಂದರೆ ಬಹಳಷ್ಟು ಭೂಮಿ ಸ್ವಲ್ಪ ಜನಗಳ ನಡುವೆ ಇದೆ. ದೊಡ್ಡ ಪ್ರಮಾಣದ ಭೂಮಿ ಸ್ವಲ್ಪ ಜನಗಳ ಕೈಯಲ್ಲಿದ್ದರೆ, ಸ್ವಲ್ಪ ಪ್ರಮಾಣದ ಭೂಮಿ ಬಹಳಷ್ಟು ಜನಗಳ ಕೈಯಲ್ಲಿದೆ. ಅಂದರೆ ಲೇವಾದೇವಿಗಾರರು, ಶ್ರೀಮಂತರು, ಭೂಮಾಲೀಕರು ದೊಡ್ಡ ದೊಡ್ಡ ಹಿಡುವಳಿಗಳನ್ನು ಹೊಂದಿದ್ದಾರೆ. ರೈತರು ಬಹಳಷ್ಟು ಸಣ್ಣ ಹಿಡುವಳಿಗಳನ್ನು ಹೊಂದಿದ್ದಾರೆ. ಆಮೇಲೆ ಲಾಸ್ಟ್ ಒನ್, ನಾಟ್ ದ ಲೀಸ್ಟ್ ಒನ್, ಆವಕಗಳ ಅಸಮರ್ಪಕ ಬಳಕೆ. ಇನ್ಪುಟ್ಸ್ ಅಂತ ಕರಿತೇವೆ, ಅಗ್ರಿಕಲ್ಚರಲ್ ಇನ್ಪುಟ್ಸ್ ಅಂತ ಕರಿತೇವೆ. ಅಗ್ರಿಕಲ್ಚರಲ್ ಇನ್ಪುಟ್ಸನ್ನು, ಆವಕಗಳನ್ನು ನಾವು ಬಳಕೆ ಮಾಡಬೇಕಾದ್ರೆ ವೈಜ್ಞಾನಿಕವಾಗಿ ಬಳಕೆ ಮಾಡಬೇಕು. ಆದರೆ ಭಾರತದಲ್ಲಿ ಅಂತಹ ವೈಜ್ಞಾನಿಕ ಬಳಕೆಯನ್ನು ನಾವು ನೋಡೋದೇ ಇಲ್ಲ. ಯಾಕೆ ಅಂತಂದರೆ, ಎಲ್ಲವೂ ಕೂಡ ನಮ್ಮಲ್ಲಿ ಅಂದಾಜಿನ ಮೇಲೆ ನಡೀತದೆ. ಗೊಬ್ಬರ ಎಷ್ಟು ಹಾಕಬೇಕು, ಗೊಬ್ಬರ ಹಾಕಬೇಕಾದ್ರೆ ನಾವೇನು ಮಾಡಬೇಕು, ಭೂಮಿಯನ್ನು ಟೆಸ್ಟ್ ಮಾಡಿಸ್ಬೇಕು. ಭೂಮಿ ಟೆಸ್ಟ್ ಮಾಡಿಸಿ ಅದರ ಮೇಲೆ ಗೊಬ್ಬರ ಹಾಕಬೇಕು. ಇಲ್ಲ, ಮಾಡಿಸಲ್ಲ. ನಾವು ಮಣ್ಣನ್ನು ಟೆಸ್ಟ್ ಮಾಡಿಸೋದಿಲ್ಲ. ಬೆಳೆಗಳನ್ನು ನೋಡಿ, ಬೆಳೆಗಳು ಯಾವ ಪ್ರಮಾಣದಲ್ಲಿ ರೋಗ ಇದೆ ಅನ್ನೋದನ್ನು ನೋಡಿ ಔಷಧಿಯ ಪ್ರಮಾಣವನ್ನು ನಿರ್ಧಾರ ಮಾಡಬೇಕು. ಇಲ್ಲ, ನಾವು ನೋಡಲ್ಲ. ಹಾಕು 5 ml ಹಾಕು, 10 ml ಹಾಕು. ಒಂದು ಬ್ಲೈಂಡ್ ಮೆಥಡನ್ನು ಫಾಲೋ ಮಾಡ್ತೇವೆ. ಆಗ ನಿಮಗೆ ಬೆಳೆ ಉತ್ತಮವಾಗಿ ಬರೋದಿಲ್ಲ. ರಸಗೊಬ್ಬರಕ್ಕೂ ಯಾವುದೂ ಫಾರ್ಮ್ಯಾಟ್ ಇಲ್ಲ, ಯಾವುದೊಂದು ಸ್ಟ್ಯಾಂಡರ್ಡ್ ರೂಲ್ ಇಲ್ಲ. ಕೀಟನಾಶಕಗಳಿಗೂ ಯಾವುದೇ ರೂಲ್ ಇಲ್ಲ. ಎಲ್ಲಕ್ಕೂ ಯಾವುದೇ ಒಂದು ರೂಲು ನಮ್ಮಲ್ಲಿ. ಆವಕಗಳನ್ನು ನಾವು ಅಸಮರ್ಪಕವಾಗಿ ಬಳಕೆ ಮಾಡ್ತೇವೆ. ಬೀಜಗಳನ್ನು ದೂರ ಬಿತ್ತಬೇಕು ಅಂತ ಹೇಳ್ತದೆ ಸೈನ್ಸು. ಆದರೆ ನಮ್ಮ ರೈತರು ಇವತ್ತಿಗೂ ಕೂಡ ಆ ದೂರ ಬಿತ್ತ ಪದ್ಧತಿಯನ್ನು ಫಾಲೋ ಮಾಡ್ತಾನೇ ಇಲ್ಲ. ಭಾರತದಲ್ಲಿ ಯಾವ ರೈತರು ಕೂಡ ಮಾಡೋದಿಲ್ಲ. ಯಾರೋ ಬೆರಳಿಕೆಯ ರೈತರು ಮಾತ್ರ ಮಾಡ್ತಾರೆ, ಉಳಿದವರು ಯಾರೂ ಕೂಡ ಅದನ್ನು ಮಾಡೋದೇ ಇಲ್ಲ. ಅಂದರೆ ಭಾರತದ ರೈತರು ಆವಕಗಳನ್ನು ಅಸಮರ್ಪಕವಾಗಿ ಬಳಕೆ ಮಾಡಿಕೊಡ್ತಾರೆ. ಭಾರತದ ಕೃಷಿಯ ಲಕ್ಷಣಗಳನ್ನು ನಾನು ಇನ್ನೂ ಬೇಕಾದಷ್ಟು ಲಕ್ಷಣಗಳಿದ್ದಾವೆ, ಹೇಳ್ತಾ ಹೋದರೆ ಸಾಕಷ್ಟು ಅಂಶಗಳನ್ನು ನಾನು ನಿಮ್ಮ ಮುಂದೆ ಹೇಳ್ಬೋದು. ಇವಿಷ್ಟು ನಾನು ಪ್ರಮುಖ ಅಂಶಗಳ ಬಗೆಗೆ ಮಾತ್ರ ನಿಮ್ಮ ಮುಂದೆ ಹೇಳಿದ್ದೇನೆ ನಾನು. ಆಮೇಲೆ ಈ ವಿಡಿಯೋ ನಿಮಗಿಷ್ಟ ಆದರೆ ನೋಡಿ, ಕೊನೆ ತನಕ ನೋಡಿ, ಶೇರ್ ಮಾಡಿ. ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ವಿಡಿಯೋ ಮಾಡಿದಾಗ ನಿಮಗೆ ಎಲ್ಲವೂ ಕೂಡ ನಿಮಗೆ ಬರ್ತದೆ. ಧನ್ಯವಾದಗಳು.